ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ. ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೆ ಉಣಿಲಿಲ್ಲ, ವೃದ್ಧಾಪ್ಯ ಬಂದರೂ ಕೂಡ ನಮ್ಮ ನಾಲಿಗೆ ಹರಿನಾಮ ಸ್ಮರಣೆಯ ಕಡೆ ಹೋಗಲೇ ಇಲ್ಲ. ಎಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ ಮಧ್ವಾಚಾರ್ಯ ಗ್ರಂಥಗಳು ನೋಡಿ. ಹರಿರಿಯಾತಿ ದಸ್ಯುವ್ಯಾಜೇನ ಯೋವಜೆ. ಒಬ್ಬ ಕಳ್ಳ ಹೋಗಬೇಕಾದ್ರೆ ಕಳ್ಳನಿಗೆ ಹರಿ ಅಂತ ಹೆಸರು ಸಂಸ್ಕೃತದಲ್ಲಿ. ಆ ನೆಪದಲ್ಲಾದರೂ ಹರಿ 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 ಅನ್ನಿ. ನೀರು ಹರಿತಾ ಇದೆ ಅನ್ನಿ, ನೀರು ಸುರಿತಾ ಇದೆ ಅನ್ನಬೇಡಿ. ಯಾಕೆಂದರೆ ಇಲ್ಲಿ ಹರಿತಾ ಇದೆ ಅಂದರೆ ಒಂದು ಪುಣ್ಯ ಬರುತ್ತೆ. ಕೆಲವರು ಬಾಯಿ ನೀರು ಸುರಿತಾ ಇದೆ ಅಂತಾರೆ ಹೊರತು ಹರಿತಾ ಇದೆ ಏನು ಬರಲ್ಲ. ಅವ್ರ ಜೀವನದಲ್ಲಿ ಪಾಪ ಹರಿಯೋದೇ ಇಲ್ಲ. ಆ ಕೊನೆಯ ಕಾಲದಲ್ಲಾದರೂ ಹರಿನಾಮಸ್ಮರಣೆ ಮಾಡಿ, ಅಂತ್ಯಕಾಲದಲ್ಲಾದರೂ ನಾಮಸ್ಮರಣೆ ಮಾಡಿ, ಸಂತತಂ ಚಿಂತೆಯೇನಂತ ಅಂತ್ಯಕಾಲೇ ವಿಶೇಷತಃ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ತುಪ್ಪದ ಬಿಂದಿಗೆ. ತುಂಬ ಅರ್ಥವತ್ತಾದ ಮಾತು ಇದು, ತುಪ್ಪದ ಬಿಂದಿಗೆ ಅಂತ. ಇದು ಉಪನಿಷತ್ ಚಿಂತನೆ. ಪುರಂದರ ಉಪನಿಷತ್ತು ಅಂತ ಕರೆಯುವುದು ಇದೇ ಅರ್ಥದಲ್ಲಿ. ಬೃಹದಾರಣ್ಯಕ ಉಪನಿಷತ್ತಿನ ಅಭಿಪ್ರಾಯವನ್ನು ತುಂಬುತ್ತಾ ಇದ್ದಾರೆ. ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದಪ್ಪನೆ ಬಿತ್ತಲ್ಲ. ಪ್ರಾಸ ಇದೆ, ಸಾಹಿತ್ಯ ಇದೆ, ಅರ್ಥಗಳಿದೆ, ಎಂಥ ಅದ್ಭುತವಾದ. ಆದ್ದರಿಂದ ಪುರಂದರದಾಸರು ಅಂದರೆ ಯಾರೋ ಚಿಟಿಕಿ ಹೊಡೆಯುವ ದಾಸರಲ್ಲ, ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ನಾರದರೇ ಪುರಂದರದಾಸರು. ದಾಸರೆಂದರೆ ಪುರಂದರದಾಸರಯ್ಯ, ಅಂಥ ಇಂಥ ದಾಸರಲ್ಲ. ಎಂಥ ಅದ್ಭುತ ಚಿಂತನೆ ನೋಡಿ. ನಿಮ್ಮ ಮನೆಗೆ ಹೋಗಿ ನನ್ನ ಪ್ರವಚನ ಮುಗಿದ ಮೇಲೆ ದಯವಿಟ್ಟು ಎಲ್ಲರ ರೂಮಲ್ಲೂ ಒಂದೊಂದು ಕನ್ನಡಿ ಇದೆ. ಆ ಕನ್ನಡಿ ಮುಂದೆ ನಿಂತುಕೊಂಡು ಇಲ್ಲಿ ತನಕ ಒಂದು ಬಟ್ಟೆ ಹಾಕ್ಕೊಳ್ಳಿ, ಒಂದು ಚಾಕು ತೊಗೊಳ್ಳಿಕ್ಕೆ ಹೋಗಬೇಡಿ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಚಾಕು ತೊಗೊಂಡು ನನ್ನ ಕಂಠಕ್ಕೆ ಸರಿಯಾಗಿ ಈ ತಲೆಯನ್ನು ಕಟ್ ಮಾಡಿದರೆ ಈ ತಲೆ ಹೇಗೆ ಕಾಣುತ್ತೆ ಅಂತ ಒಂದು ಹಾಗೇ ಕಲ್ಪನೆ ಮಾಡ್ಕೊಳ್ಳಿ. ಯಾರೋ ಇನ್ನು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿಯ ತನಕ ಈ ಕಂಠವನ್ನು ಕಟ್ ಮಾಡಿದರೆ ಹೇಗೆ ಕಾಣುತ್ತೆ ಅಂತಂದರೆ ಒಂದು ದೇವ್ರ ಮನೆಯಲ್ಲಿ ಬೋರ್ಲ್ ಹಾಕಿದ ಚೊಂಬಿನ ಥರ ಕಾಣುತ್ತೆ ಅಂತಾರೆ. ಬೃಹದಾರಣ್ಯಕ ಉಪನಿಷತ್ತಿನ ಚಿಂತನೆ ಇದು ನೋಡಿ. ಪ್ರಾಣಿಗಳ ತಲೆ ಎಲ್ಲಿದೆ? ದೇಹಕ್ಕೆ ಅಂಟುಕೊಂಡು ಅಡ್ಡವಾಗಿದೆ, ಅದನ್ನು ತಿರ್ಯಕ್ ಸ್ರೋತ ಅಂತ ಕರೀತಾರೆ. ಇನ್ನು ಅರ್ವಾಕ್ ಸ್ರೋತ ಅಂತ. ಈ ಗಿಡ ಮರಗಳ ತಲೆ ಎಲ್ಲಿದೆ ಅಂದರೆ ನೆಲದಲ್ಲಿ ಹೂತೋಗಿದೆ. ಗಿಡ ಮರಗಳ ತಲೆ ನೆಲದಲ್ಲಿದೆ, ಪ್ರಾಣಿಗಳ ತಲೆ ದೇಹಕ್ಕೆ ಸರಿಯಾಗಿ ಅಂಟುಕೊಂಡಿದೆ. ಮನುಷ್ಯರ ತಲೆ ಎಲ್ಲಿದೆ ಅಂದರೆ ಉತ್ಸ್ರೋತ, ತಿರ್ಯಕ್ ಸ್ರೋತ ಮತ್ತು ಅರ್ವಾಕ್ ಸ್ರೋತ ಅಂತ. ಮನುಷ್ಯನಿಗೆ ಅರ್ವಾಕ್ ಸ್ರೋತ ಅಂತ ಕರೀತಾರೆ. ತಲೆ ಎಲ್ಲಿದೆ ಅಂದರೆ ಮೇಲಿದೆ. ಪ್ರಾಣಿಗಳಿಗೆ ಅಡ್ಡ ಇದೆ, ಗಿಡ ಮರಗಳಿಗೆ ನೆಲದಲ್ಲಿ ಹೂತೋಗಿದೆ, ಮನುಷ್ಯರ ತಲೆ ಮಾತ್ರ ಮೇಲಿದೆ. ಆದರೆ ಯೋಚನೆಗಳೆಲ್ಲ ಕೆಳಗಿದೆ. ಇದು ಅಪರಾಧ. ಗಿಡ ಮರಗಳ ತಲೆ ಬುಡದಲ್ಲಿದ್ದರೂ ಬೆಳವಣಿಗೆ ಮೇಲ್ಮುಖವಾಗಿದೆ. ಮನುಷ್ಯನ ತಲೆ ಮೇಲಿದ್ದರೂ ಬೆಳವಣಿಗೆ ಮಾತ್ರ ಕುಂಠಿತವಾಗ್ತಾ ಇದೆ. ಎಚ್ಚರ ಇರಲಿ. ಅದನ್ನು ನಿಂದನೆ ಮಾಡುತ್ತೆ ಭಾಗವತ. ಅರ್ವಾಕ್ ಸ್ರೋತಸ್ಥೋ ನವಮಃ ಕ್ಷತ್ತ ಏಕ ವಿಧೋ ನೃಣಾಂ ರಜೋದಿಕಾಹ ಕರ್ಮಪರಾಹ ದುಃಖೇಶು ಸುಖಮಾನಿನಃ. ರಜೋಗುಣಭೂಯಿಷ್ಠರು ಈ ಮಾನವರು. ಈ ತಲೆ ಹೇಗಿದೆ ಅಂದರೆ ಬೋರ್ಲ್ ಹಾಕಿದ ಚೊಂಬಿನ ಹಾಗೆ ಇದೆ. ಅಂದರೆ ಅರ್ಥ ಏನು? ಭಗವಂತ ಜ್ಞಾನವೆಂಬ ಶಿರವನ್ನು, ತುಪ್ಪದ ಬಿಂದಿಗೆಯನ್ನು ಈ ಪಾರ್ಥಿವ ದೇಹದ ಮೇಲೆ ಇಟ್ಟಿದ್ದಾನೆ. ಬೃಹದಾರಣ್ಯಕ ಚಿಂತನೆಯನ್ನು ಪುರಂದರದಾಸರು ಹೇಳ್ತಾ ಇದ್ದಾರೆ. ಇದು ತುಪ್ಪದ ಬಿಂದಿಗೆ ಅಂದರೆ ಜ್ಞಾನದ ಕಲಶ ಅಂತ ಅರ್ಥ. ತುಪ್ಪ ಏನಾಗುತ್ತೆ? ಜ್ಯೋತಿ ಬೆಳಗುತ್ತೆ. ತುಪ್ಪ ಏನು ಮಾಡುತ್ತೆ? ಅತಿಥಿ ಅಭ್ಯಾಗತರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ತುಪ್ಪದಿಂದ ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿ. ಮೋಕ್ಷಕ್ಕೆ ಹೋಗುವ ಸಾಧನ ಸಾಮಗ್ರಿಗಳೆಲ್ಲ ತುಪ್ಪದಲ್ಲಿ ಇದೆ. ಅದು ಮಥನ ಮಾಡಿ 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 ಬರುವಂತಹದ್ದು ತುಪ್ಪ. ಹಾಗೆ ಅನಂತ ಜನ್ಮಗಳ ಮಥನ ಮಾಡಿ 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 ಬಂದ ತುಪ್ಪದ ಬಿಂದಿಗೆ ಯಾವುದು ಅಂದರೆ ಈ ಮಾನವರ ತಲೆ. ಅದು ತುಪ್ಪದ ಬಿಂದಿಗೆ. ಅದಕ್ಕೆ ಪಂಚ ಜ್ಞಾನೇಂದ್ರಿಯಗಳನ್ನು ದೇವರ ಮೇಲಿಟ್ಟಿದ್ದಾನೆ. ಕಣ್ಣು ಜ್ಞಾನೇಂದ್ರಿಯ, ಕಿವಿ ಜ್ಞಾನೇಂದ್ರಿಯ, ಜಿಹ್ವೆ ಜ್ಞಾನೇಂದ್ರಿಯ, ಘ್ರಾಣ ಜ್ಞಾನೇಂದ್ರಿಯ, ತ್ವಕ್ ಜ್ಞಾನೇಂದ್ರಿಯ, 5 ಜ್ಞಾನೇಂದ್ರಿಯಗಳನ್ನು ಮೇಲಿಟ್ಟಿದ್ದಾನೆ. ಮಾನವರಷ್ಟು ಗ್ರೇಟ್ನೆಸ್ ಯಾರಿಗೂ ಇಲ್ಲ ಅಂತ. ಮಾನವನ ಬದುಕಿನಲ್ಲಿ ಸಾರ್ಥಕತೆ ಇಲ್ಲ. ಸಾರ್ಥಕತೆ ಪಡೆಯುವ ಅವಕಾಶ ಮಾನವನ ಬದುಕಿನಲ್ಲಿದೆ. ಅದನ್ನು ತೋರಿಸೋರು ಪುರಂದರದಾಸರು. ಮಾನವ ಜನ್ಮ ದೊಡ್ಡದು. ಯಾಕೆಂದರೆ ಮಾನವರ ತಲೆ ಮಾತ್ರ ಮೇಲೆ ಇದೆ. ನೋಡಿ, ಪ್ರಾಣಿಗಳಿಗೆಲ್ಲ ಮೊದಲು ಗರ್ಭದಿಂದ ಹೊರಗೆ ಕಾಲು ಬರುತ್ತೆ. ಮನುಷ್ಯರಿಗೆ ಗರ್ಭದಿಂದ ಮೊದಲು ಕಾಲು ಬರಲ್ಲ, ಮೊದಲು ತಲೆ ಬರುತ್ತೆ. ಆಮೇಲೆ ತಲೆ ಬರಲೇ ಇಲ್ಲ, ತಲೆ ಏನೋ ಬಂತು, ಆ ತಲೆ ಒಳಗಡೆ ಬರಲಿಲ್ಲ ಅಂದರೆ ತಂದೆ ತಾಯಿಗಳು ಬೈಯೋದು ನಿನ್ನ ತಲೆ ಅಂತಲೇ ಬೈತಾರೆ, ನಿನ್ನ ಕಾಲು ಅಂತ ಯಾರಿಗೂ ಬೈಯಲ್ಲ. ತುಂಬ ಇಂಪಾರ್ಟೆಂಟ್ ಈ ತಲೆ ಅಂತ ಅರ್ಥ. ಅದಕ್ಕೆ ಭಗವಂತ ಏನು ಮಾಡಿದ್ದಾನೆ ಅಂದರೆ ಈ ತಲೆಯನ್ನು ಈ ದೇಹದಲ್ಲಿ ಎತ್ತರ ಭಾಗದಲ್ಲಿ ಇಟ್ಟಿದ್ದಾನೆ. ಎತ್ತರ ಭಾಗದಲ್ಲಿಟ್ಟು ಇನ್ನೂ ಉಪಾಯ ಮಾಡಿದ್ದಾನೆ ಭಗವಂತ. ಆಚೆ ಈಚೆ 2 ರಂಧ್ರ ಮಾಡಿದ್ದಾನೆ. ನೋಡಿ, ತುಂಬ ಬೇಗ ಪ್ರವೃತ್ತಿ ಇರುವುದು ಈ ಶ್ರವಣೇಂದ್ರಿಯಕ್ಕೆ. ಕೇಳಿದ ತಕ್ಷಣ ಹೃದಯಕ್ಕೆ ಹೋಗುತ್ತೆ. ಅದು ಬಾಯಿಗೆ ಹಾಕಿದ ತಕ್ಷಣ ಹೊಟ್ಟೆ ತುಂಬಲ್ಲ. ಪಿಕ್ಚರ್ ನೋಡ್ಲಿಕ್ಕೆ ಕೂತ್ಕೊಂಡ ತಕ್ಷಣ ಪೂರ್ಣ ಆನಂದ ಆಗಲ್ಲ. ಕಣ್ಣು ಎಷ್ಟು ವೇಗವಾಗಿ ಆನಂದ ಕೊಡುತ್ತೆ, ಬಾಯಿ ಎಷ್ಟು ವೇಗವಾಗಿ ಆನಂದ ಕೊಡುತ್ತೆ, ಅದೆಲ್ಲದಕ್ಕಿಂತ 1000 ಪಟ್ಟು ವೇಗವಾಗಿ ಆನಂದ ಕೊಡುವ ಸಾಮರ್ಥ್ಯ ಶ್ರವಣೇಂದ್ರಿಯಕ್ಕಿದೆ ದೇವರ ಕಥೆಯ ಮೂಲಕ.
ಅಂಥ 2 ನಳಿಕೆಗಳನ್ನು, 2 ತೂತು ರಂಧ್ರಗಳನ್ನು ಭಗವಂತ ಮಾಡಿದ್ದಾನೆ. ದೇವರ ಕಥೆಯನ್ನು ತುಂಬಿಕೊಳ್ಳಿ. ಎಲ್ಲಿ? ಇಲ್ಲಿ. ಇದು ತುಂಬ ಮೆಗಾ ಪಿಕ್ಸೆಲ್. ನಿಮ್ಗೆ ಯಾವ ವಾಟ್ಸ್ಯಾಪಲ್ಲಿರುವ GB, KB ಏನೇನೋ ಬಂದಿದೆಯಲ್ಲ, ಅದು ಯಾವುದಕ್ಕೂ ಸಮಾನ ಅಲ್ಲ. ಯಾಕೆ ಅಂದರೆ ಈ ತಲೆಯಲ್ಲಿ ಎಂಥ ಸ್ಮರಣೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಒಂದು ಕಂಪ್ಯೂಟರೇ ಇಟ್ಕೊಂಡ್ಬಿಟ್ಟು ಹಿಂದಿನ ದಿನ ಯಾವುದೋ ಒಂದು 5 ವರ್ಷ ಹಿಂದೆ ನೀವು ಮಾಡಿದ ಪ್ರೋಗ್ರಾಮನ್ನು ಸರ್ಚ್ ಮಾಡಿ, ನಾಯಿ ಒಂದು 5 ನಿಮಿಷ ಬಾಲ ಹಿಂಗೆ ಅಳ್ಳಾಡಿಸ್ಬಿಟ್ಟು ಹಿಂಗೆ ಗೋಣ ಹಾಕುತ್ತೆ, ಇಲ್ಲ ಸಿಗಲಿಲ್ಲ ಅನ್ನುತ್ತೆ. ಈ ತಲೆ ಹಾಗಲ್ಲ. 30 ವರ್ಷದ ಹಿಂದಿನ ನಮ್ಮ ಸ್ನೇಹಿತ ನನ್ನ ಕ್ಲಾಸ್ ರೂಮಲ್ಲಿ 1 ವರ್ಷ ಕೂತ್ಕೊಂಡಿದ್ದಾನೆ, ಟಕ್ಕ ನೆನಪಾಗುತ್ತೆ ಇವು ನನ್ನ ಸ್ನೇಹಿತ ಅಂತ. ಎಷ್ಟು ಬೇಗ ತೆಗೆದುಕೊಡುತ್ತೆ ಈ ತಲೆ. ಎಂಥ ಸ್ಮರಣೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಅಗಾಧವಾದ ಸ್ಮರಣೆ, ಅಗಾಧವಾದ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಳ್ಬೋದು. ಎಷ್ಟು ಪ್ರವಚನ ಬೇಕಾದರೂ ಕೇಳ್ತಾ ಕೇಳ್ತಾ ತಲೆಯಲ್ಲಿ ತುಂಬಿಕೊಳ್ಬೋದು. ಒಳ್ಳೆ ಕೇಳಲಿಕ್ಕೆ ಶ್ರವಣೇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಅದನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಈ ತುಪ್ಪದ ಬಿಂದಿಗೆಯಲ್ಲಿ ಏನು ಮಾಡಬೇಕು ಅಂದರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ತಮೇವ ಶರಣಂ ಗಚ್ಚ. ಎಲ್ಲ ಜೀವಾತ್ಮನ ಹೃದಯದಲ್ಲಿ ಭಗವಂತ ಇದ್ದಾನೆ. ಈ ಮಾನವರ ಪಿಂಡಾಂಡ ಇದು. ಇದೊಂದು ಅದ್ಭುತವಾದ ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಬೇಕಾದ ರಥ ಇದು. ಈ ದೇಹ, ಈ ರಥದ ನಡುವೆ ಭಗವಂತ ಕೂತ್ಕೊಂಡಿದ್ದಾನೆ ಹೃದಯದಲ್ಲಿ. ಈ ಹೃದಯದಲ್ಲಿ ಕೂತಿರುವ ಭಗವಂತನಿಗೆ ಈ ತುಪ್ಪದ ಬಿಂದಿಗೆ ತುಂಬ ಜ್ಞಾನಾಮೃತವೆಂಬ ತುಪ್ಪವನ್ನು ತುಂಬಿಕೊಂಡು ಭಗವಂತನಿಗೆ ಅಭಿಷೇಕ ಮಾಡಿ ಅಂತ ಈ ತಲೆಯನ್ನು ಏನು ಮಾಡಿದ್ದಾನೆ ಅಂದರೆ ಭಗವಂತ ತಿರುಗಿಸಿಟ್ಟಿದ್ದಾನೆ. ಈ ತಂಬಿಗೆಯನ್ನು ತಿರುಗಿಸಿಟ್ಟಿದ್ದಾನೆ, ಉಲ್ಟಾ ಮಾಡಿಟ್ಟಿದ್ದಾನೆ. ಆದ್ದರಿಂದ ಇದು ಕಂಠ, ಇದು ಆಸನ. ಈ ತಂಬಿಗೆ ತಿರುಗಿಸಿಟ್ಟಿದ್ದಾನೆ. ಇಲ್ಲಿ ತುಂಬಿದ್ದೆಲ್ಲ ನಮ್ಮ ಕಂಠದ ಮೂಲಕ ಹೃದಯದಲ್ಲಿರುವ ಭಗವಂತನಿಗೆ ಅಭಿಷೇಕ ಆಗಬೇಕು. ಇಂಥ ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದಪ್ಪನೆ ಬಿತ್ತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಚಿಂತನೆಯನ್ನು ಪುರಂದರದಾಸರು ಎಷ್ಟು ಸರಳವಾಗಿ ಕನ್ನಡ ಭಾಷೆಯಲ್ಲಿ ಹೇಳಿಕೊಟ್ರಲ್ಲ. ಅದಕ್ಕೆ ಪುರಂದರೋಪನಿಷತ್ತು ಅನ್ನೋದರ ಅಭಿಪ್ರಾಯ ಏನು ಅಂದರೆ, ಪುರಂದರದಾಸರ ಮಾತಿನಲ್ಲಿಯೂ ಉಪನಿಷತ್ತಿನ ಚಿಂತನೆಗಳೇ ಇದೆ. ಉಪನಿಷತ್ತು ಬೇರೆ ಅಲ್ಲ, ಪುರಂದರದಾಸರ ಮಾತು ಬೇರೆ ಅಲ್ಲ. ಇಂಥ ಸಾಧನ ಶರೀರ ತಿಪ್ಪೆಯ ಮೇಲೆ ಅಂದರೆ ಕಚಡ ಬೇಡದೇ ಇರುವ ವಿಷಯ ಪದಾರ್ಥಗಳಲ್ಲಿ ದಪ್ಪನೆ ಬಿದ್ದೋಯ್ತಲ್ಲ. ಎಷ್ಟು ಅದ್ಭುತವಾದ ಅಮೃತರತ್ನ ಇದರಲ್ಲಿತ್ತು, ಅದನ್ನೆಲ್ಲ ತಿಪ್ಪೆ ಮೇಲೆ ಎಸೆದು ಬಿಟ್ರಲ್ಲ. ತುಪ್ಪವನ್ನು ತೊಗೊಂಡೋಗಿ ತಿಪ್ಪೆಯಲ್ಲಿ ಹಾಕ್ತಾರಾ? ವಸ್ತ್ರೇಣಾಪಿ ಗ್ರಹ ಪ್ರೋಕ್ತೋ ರಾಜಮಂದಿರ ಸರ್ಪಿಶಃ. ವಾದಿರಾಜರು ಹೇಳ್ತಾರೆ, ರಾಜರ ಮನೆಯಲ್ಲಿ ಸಿಗುವ ತುಪ್ಪ ತಮ್ಮಿಗೆ ಇಲ್ಲ ಅಂತ ಕಾಯಬಾರ್ದು, ಒಲ್ಲಿ ಹಿಡಿದು ಬಿಡಬೇಕಂತೆ. ಎಷ್ಟು ಸಿಗುತ್ತೋ ಸಿಗುತ್ತೆ, ಬೈರಾಸಲ್ಲಿ ತುಂಬ್ಕೊಂಡು ಹೋಗಿ ಮನೇಲಿ ಹಿಂಡ್ಕೊಳ್ಬೇಕು. ರಾಜಮನೆತನದ ತುಪ್ಪ ಅದು. ಹಾಗೆ ಇವತ್ತು ವಿದ್ಯಾಧೀಶ ತೀರ್ಥರ ರಾಜಾಂಗಣದ ತುಪ್ಪ, ಈ ಜ್ಞಾನಾಮೃತ ತುಪ್ಪ, ಇದನ್ನು ತುಂಬಿಕೊಳ್ಬೇಕು. ಮನೆಯಲ್ಲಿ ಹಂಚಬೇಕು, ಅಲ್ಲ ಮನೆಗೂ ಹೋಗಿ ಹಂಚಬೇಕು. ಎಂಥ ತುಪ್ಪದ ಬಿಂದಿಗೆ ಇದೆ ಅಲ್ಲಿ, ಎಂತೆಂಥ ತುಪ್ಪ ಅಮೃತ ಭೋಜನಗಳಿದ್ದಾವೆ. ಅದನ್ನು ಇಡೀ ಸಮಾಜಕ್ಕೆ ಕುಣಿಸಿ ಉದ್ಧಾರವಾಗಿ, ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಎಂಥ ಉದ್ಗಾರ. ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದಪ್ಪನೆ ಬಿತ್ತಲ್ಲ. ಕೊನೆಗೆ ಹೇಳ್ತಾರೆ, ಯೋಗವು ಬಂತಲ್ಲ, ಬದುಕು ವಿಭಾಗವಾಯಿತಲ್ಲ. ಯೋಗ ಅಂದರೆ ಲಿಂಗ ದೇಹದ ಜೊತೆಗೆ ಸಂಬಂಧವನ್ನು ಹೊಂದಿದ್ದೇವೆ ಅಂತ ತಿಳ್ಕೊಳ್ಳಿಕ್ಕಿರುವ ಏಕೈಕ ಸಾಧನ ಶರೀರ ಈ ವೈಷ್ಣವ ಜನ್ಮ. ಅದರ ಸಂಬಂಧ ನಿಮಗೆ ಬಂದ್ಬಿಟ್ಟಿದೆ ನೋಡಿ. 70 ಕೋಟಿ ಜನ್ಮಗಳೆಲ್ಲ ಕಳೆದ ಮೇಲೆ 84 ಲಕ್ಷ ಯೋನಿಗಳೆಂಬ ತಗ್ಗು ಮಿಟ್ಟೆಗಳ ಮೇಲೆ ಸಂಚಾರ ಮಾಡಿದ ಮೇಲೆ ಭಗವಂತ ದೇವರ ವಿಚಾರ ಹೇಳುವಂತಹ ಅವಕಾಶ ಕೊಡ್ತಾನಂತೆ. ಇದನ್ನೆಲ್ಲ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಯಥೇತ ಮನೆಯ ವಂಚ, ನೀವು ನರಕಕ್ಕೆ ಹೇಗೆ ಹೋಗ್ತೀರಿ, ವಾಪಸ್ ಹೇಗೆ ಬರ್ತೀರಿ, ಅದನ್ನೆಲ್ಲ ಯೋಚನೆ ಮಾಡಿದರೆ ತಲೆ ಕೆಟ್ಟೋಗುತ್ತೆ. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಜನನಿ ಪಿತಭೂ ವಾರಿದಾಂಬರ ಬೆನಿಪ ಪಂಚಾಗ್ನಿಯಲ್ಲಿ. ಒಬ್ಬ ಮಾನವನ ಶರೀರದ ಉತ್ಪತ್ತಿಯಾಗಬೇಕಾದ್ರೆ ಎಷ್ಟೆಲ್ಲ ಆಹುತಿಗಳ ದಾನ ದೇವತೆಗಳು ಮಾಡ್ತಾ ಇದ್ದಾರೆ. ಅಂಥ ದಾನ ಮಾಡಿ ಸಾವಿರಾರು ದೇವತೆಗಳು, ತತ್ವಾಭಿಮಾನಿಗಳು ಅವರೆಲ್ಲ ಉಪಕಾರ ಮಾಡಿ ಇಂಥ ವೈಷ್ಣವ ಜನ್ಮ ಕೊಟ್ಟು ಕಳಿಸಿದ್ದಾರೆ. ಅದರಲ್ಲಿಯೂ ಇಂಥ ಪುಣ್ಯಭೂಮಿ ಭಾರತ ದೇಶದಲ್ಲಿ. ಅದು ಭಾರತ ದೇಶದಲ್ಲಿರುವ ಎಲ್ಲ ಕ್ಷೇತ್ರಗಳಿಗಿಂತ ಮಿಗಿಲಾದ ಕ್ಷೇತ್ರ ಯಾವುದು? ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಇದೆ. ವಾದಿರಾಜರು ಹೇಳ್ತಾರೆ ತಪ್ಪೋದು. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ಕೃಷ್ಣ ಕ್ಷೇತ್ರೇ ವಿನಶ್ಯತಿ. ಚರ್ಮಯಾತ್ರೆ ಇದು, ಇದಕ್ಕಿಂತ ಸುಪ್ರೀಂ ಕ್ಷೇತ್ರ ಇನ್ನೊಂದಿಲ್ಲ. ಕೃಷ್ಣ ಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತಾರೆ. ಸಪ್ತಕ್ಷೇತ್ರಗಳಲ್ಲಿ ಮಾಡಿದ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬಹುದು. ವಿಜಯದಾಸರ ತಮ್ಮ ತೀರ್ಥಯಾತ್ರೆ ಸುಳಾದಿಗಳಲ್ಲಿ ಚರ್ಮಯಾತ್ರೆ ಉಡುಪಿ ಯಾತ್ರೆ ಅಂತಾರೆ. ವಿಶ್ವಪತಿ ತೀರ್ಥರು ತಮ್ಮ ಸುಮಧ್ವಿಜಯ ವ್ಯಾಖ್ಯಾನದಲ್ಲಿ ಉಡುಪಿಯನ್ನು ಪ್ರತ್ಯಕ್ಷವಾಗಿ ನೋಡಲಿಕ್ಕಾಗಲಿಲ್ಲ ಅಂದರೆ ಉಡುಪಿಯ ಬಗ್ಗೆ ಕೇಳಿಕೊಂಡು ಕನಸಿನಲ್ಲಾದರೂ ಉಡುಪಿ ನೋಡಿ, ಅಲ್ಲಿ ನಿಮಗೆ ಮೋಕ್ಷದಲ್ಲಿ ಜಾಗ ಫಿಕ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂಥ ಅದ್ಭುತವಾದ ಪುಣ್ಯಭೂಮಿ. ಆದ್ದರಿಂದ ಇಲ್ಲಿ ಕೂತು ಪೂಜೆ ಮಾಡೋರೆಲ್ಲ ಸಾಮಾನ್ಯರೆಲ್ಲ, ದೇವತೆಗಳ ಅವತಾರ, ಪ್ರತ್ಯಕ್ಷವಾಗಿ ದೇವತೆಗಳು ನಮ್ಮ ಪಾಲಿಗೆ. ಇಂಥ ಯೋಗವು ಬಂತಲ್ಲ,
ಇಂಥ ಯೋಗ ನಿಮ್ಮ ಬದುಕಿನಲ್ಲಿ ಸಿಕ್ಕಿದಾಗ ಬದುಕು ವಿಭಾಗವಾಯಿತಲ್ಲ. ಬದುಕು ವಿಭಾಗ ಆಗೋದು ಯಾವುದರಿಂದ ಹೇಳಿ? ಯೋಗ ಬಂದಾಗ ನಮ್ಮ ಬದುಕನ್ನು ವಿಭಾಗ ಮಾಡೋದು ಯಾವುದು ಗೊತ್ತಾ? ಪುಣ್ಯ ಪಾಪಗಳು. ನಿಮ್ಮ ಜೀವನದಲ್ಲಿ ಜಾಸ್ತಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಯಾವುದು ಪುಣ್ಯ ಇದೆಯಾ ಪಾಪ ಇದೆಯಾ ಅದು ಬದುಕನ್ನು ಮುಂದೆ ವಿಭಾಗ ಮಾಡುತ್ತೆ. ಇದು ಮುಂದಿನ ಜನ್ಮದ ನಿರ್ಣಯ ಈ ಜನ್ಮದಲ್ಲೇ ಆಗುತ್ತೆ, ಮುಂದಿನ ಜನ್ಮದಲ್ಲಿ ಆಗಲ್ಲ, ಸತ್ತ ಮೇಲೆ ಆಗಲ್ಲ. ತಿಳ್ಕೊಳ್ಳಿ, ಅಂತ್ಯಕಾಲದಲ್ಲಿ ನಿಮ್ಮ ಭಾವ ಏನಿರುತ್ತೆ ಅದು ಮುಂದಿನ ಜನ್ಮ ಫಿಕ್ಸ್ ಅಂತ ಅರ್ಥ. ಅದು ಆದ್ದರಿಂದ ಇಂಥ ಯೋಗಗಳು ಮುಂದಿನ ಬದುಕನ್ನು ನಿರ್ಣಯ ಮಾಡಿ ನಾನು ಸುಕೃತದ ದಾರಿಯನ್ನು ನಿರ್ಣಯ ಮಾಡಿಕೊಳ್ಳುವ ಯೋಗ ಯಾವುದು ಅಂದರೆ ಈ ವೈಷ್ಣವ ಜನ್ಮ, ಈ ವೈಷ್ಣವ ಜನ್ಮ, ಈ ಶರೀರ. ಇಂಥ ಶರೀರದಲ್ಲಿ ಯೋಗವೂ ಬಂದಿದೆ, ಬದುಕು ವಿಭಾಗ ಆಗಿ ಹೋಗ್ತಾ ಇದೆ. ಪುಣ್ಯ ಪಾಪಗಳ ವಿಭಾಗದಿಂದ ಬದುಕು ವ್ಯತ್ಯಾಸ ಆಗಿಬಿಡುತ್ತೆ. ಪುಣ್ಯವೇ ಜಾಸ್ತಿ ಇತ್ತು ಅಂದರೆ ಮತ್ತೆ ಮತ್ತೆ ಭಗವಂತ ಇಂಥ ಯೋಗವನ್ನೇ ಕೊಡ್ತಾ ಇರ್ತಾನೆ. ಆದ್ದರಿಂದ ಭೋಗಿಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ. ಯಾಕೆ ಈಗ ನೆನೆಯಲಿಲ್ಲ ಅಂತ ಹೇಳಿಲ್ಲ ಪುರಂದರದಾಸರು ಅಂದರೆ, ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಎಳವೆಯಲ್ಲೇ ಅಧ್ಯಾತ್ಮವನ್ನು ಅನುಷ್ಠಾನ ಮಾಡಬೇಕು. ವೃದ್ಧಾಪ್ಯ ಬಂದಾಗ ಗೋವಿಂದ ಅನ್ಲಿಕ್ಕೆ ಹೋದರೆ ಅವನು ಏನಂದ ಅಂತ ಕೇಳಬೇಕಾಗುತ್ತೆ. ಅವನ ಬಾಯಲ್ಲಿ ಬಂದದ್ದು ನಾಮಸ್ಮರಣೆ ಹೌದೋ ಅಲ್ಲೋ ಅಂತ ಗೊತ್ತಾಗಲ್ಲ, ಕಂಠ ಕಟ್ಟಿಬಿಡುತ್ತೆ. ದೇವರ ನಾಮಸ್ಮರಣೆ ಸರಿಯಾಗಿ ಬರಲ್ಲ. ಮನು ತನ್ನ ಸ್ಮೃತಿ ಗ್ರಂಥದಲ್ಲಿ ಹೇಳ್ತಾನೆ, ಯಹ ಯುವಾಪಿ ಅಧೀಯಾನಃ ತಮ್ ಆಚಾರ್ಯಂ ಪ್ರಚಕ್ಷತೆ ಎಂದು. ಯಾರನ್ನ ಆಚಾರ್ಯ ಪುರುಷ ಅನ್ನಬೇಕು? ಯೌವನದ ಹೊಸ್ತಿಲಿನಲ್ಲಿದ್ದಾಗ, ದೇಹದಲ್ಲಿ ಧಮನಿಗಳಲ್ಲಿ ಬಿಸಿ ರಕ್ತದ ಸಂಚಾರ ಇದ್ದಾಗ ಅವನನ್ನು ಆಚಾರ್ಯ ಪುರುಷ. ಆ ಯೌವನದ ಬಿಸಿ ರಕ್ತವನ್ನು ಅಧ್ಯಾತ್ಮಕ್ಕೆ ಯಾರು ಉಪಯೋಗಿಸಿಕೊಳ್ತಾರೆ, ನಿಜವಾಗಿ ಮಧ್ವಮತದ ಪ್ರಕಾರ ನಮ್ಮ ಜೀವನದಲ್ಲಿ ಮಹಾಪ್ರಯತ್ನ ಅಂದರೆ ಯಾವುದರ ಬಗ್ಗೆ ಗೊತ್ತೋ? ಕ್ಷಣಕಾಲ ನಮ್ಮ ಮನಸ್ಸು ಭಗವಂತನ ಬಳಿ ಸಾಗೋದಿಲ್ಲ. ಕ್ಷಣಕಾಲ ಭಗವಂತನ ಬಳಿ ಸಾಗದೇ ಇರುವ ಮನಸ್ಸನ್ನು ಭಗವನ್ಮುಖವಾಗಿ ಸಾಗಿಸುವುದೇ ಮಹಾಪ್ರಯತ್ನ. ಅದು ಬಿಟ್ಟಿನ್ನ ಮಹಾಪ್ರಯತ್ನ ಯಾವುದೂ ಇಲ್ಲ. ನಿಮ್ಮ ಮನೆ ಕಟ್ಟೋದ್ರಲ್ಲಿ, ಮಕ್ಕಳಾಗೋದ್ರಲ್ಲಿ ಯಾವುದೂ ಮಹಾಪ್ರಯತ್ನ ಇಲ್ಲ. ಅದು ಎಲ್ಲರಿಗೂ ಆಗುತ್ತೆ. ಸೂತೆ ಸೂಕರ ಯುವತಿ ಸುತಶತಂ ಅತ್ಯಂತಂ ದುರ್ಭಗಂ ಝಟಿತಿ ಕರ್ಣಿ ಚಿರಾಯ ಸೂತೆ ಸಕಲ ಮಹೀಪಾಲ ಲಾಲಿತ ಕಲಭಂ ಅಂತಾನೆ ಒಬ್ಬ ಕವಿ. ಹಂದಿಗಳ ಥರ ಹಂದಿ 300 ಮರಿಗಳನ್ನು ಹಾಕುತ್ತೆ ಸಾಯೋದ್ರೊಳಗಡೆ. ಎಲ್ಲ ನಾರ್ಮಲ್ ಡೆಲಿವರಿ. ಹಂದಿ ರೋಗ ನಮಗೆ ಬರುತ್ತೆ, ಮನುಷ್ಯರ ರೋಗ ಹಂದಿಗಳಿಗೆ ಬರಲ್ಲ. ಎಲ್ಲ ಬೆಳೆಯುವುದೇ ಹಾಗೆ ಹಂದಿ ಥರ. ಹಡಿಯೋದು ದೊಡ್ಡ ಪುರುಷಾರ್ಥ ಅಲ್ಲ. ಬದುಕು ಹೇಗಿದೆ ಅದನ್ನು ನೋಡಬೇಕು. ಕರಿಣಿ ಚಿರಾಯ ಸೂತೆ, ಒಂದು ಆನೆ ಹಡಿಯುತ್ತೆ. ಸಕಲ ಮಹೀಪಾಲ ಲಾಲಿತ ಕಲಭಂ, ಎಂಥ ಮಗುವಿಗೆ ಜನ್ಮ ಕೊಡುತ್ತೆ ತಾಯಿ. ಆ ಆನೆ ಅಂದರೆ ರಾಜಾದಿರಾಜರು, ಸ್ವಾಮಿಗಳು ಎಲ್ಲ ಪೂಜೆ ಮಾಡಲಿಕ್ಕೆ ಉಪಯೋಗಿಸಿಕೊಳ್ಳುವಂಥ ಒಂದು ಮರಿಯನ್ನು ಆನೆ ಹಡಿಯುತ್ತೆ. ಅಂಥ ತತ್ವಜ್ಞಾನಿಯಾದ ಮಕ್ಕಳನ್ನು ಹಡಿಬೇಕೇ ವಿನಃ ಸುಮ್ಮನೆ ಸಾಫ್ಟ್ವೇರ್ ಅದೇ ಇಂಜಿನಿಯರಿಂಗ್ ಮಾಡಿಕೊಂಡ್ರೆ ಇದೇನು ಪುರುಷಾರ್ಥ ಅಲ್ಲ. ನಿಮ್ಮ ಹೃದಯದಲ್ಲಿ, ನಿಮ್ಮ ಗರ್ಭಾಂಬುದಿಯಲ್ಲಿ ವೈಷ್ಣವನ ಜನ್ಮ ಆಯಿತು ಅಂದರೆ ನಿಮ್ಮ ಬದುಕು ಸಾರ್ಥಕವಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ಬದುಕು ಸಾರ್ಥಕ ಆಗಲ್ಲ. ಇನ್ನೊಂದು ಜನ್ಮದಲ್ಲಾದರೂ ಅಂಥ ಮಕ್ಕಳ ಜನ್ಮ ಆಗಬೇಕು, ಅಥವಾ ಈ ಜನ್ಮದ ಮಕ್ಕಳು ಅಂಥ ಯೋಗದ ಕಡೆ ಸಾಗಬೇಕು ಅಂತ ಯಾರು ಪ್ರೇರಣೆ ಮಾಡ್ತಾರೆ ಅವನೇ ನಿಜವಾದ ತಂದೆ ತಾಯಿಂದಿರು. ಇಲ್ಲದೇನಿದ್ರೆ ಅವರ ತಂದೆಯಲ್ಲ, ತಾಯಿಯಲ್ಲ. ಪಿತಾನ ಸಸ್ಯ ಜನನೀನ ಸಾಸ್ಯಾತ್ ನಮೋಚಯೇದ್ಯ ಸಮುಪೇತ ಮೃತ್ಯುಂ. ನಮ್ಮ ಬದುಕಿಗೆ ಅಳವಡಿಸಿಕೊಂಡ ಲಿಂಗದೇಹ, ಅದರ ಸಂಬಂಧದ ಬಿಡುಗಡೆಯ ಉಪಾಯವನ್ನು ಯಾವ ತಂದೆ ತಾಯಿ ಬಂಧು ಬಳಗ ಗುರು ಹೇಳಲ್ಲ. ದೈವಂನ ತತ್ಸ್ಯಾತ್, ಅದು ದೈವತೆಯೂ ಅಲ್ಲ ಅಂತ ನಿಂದನೆ ಮಾಡಿದೆ ಭಾಗವತ. ಆದ್ದರಿಂದ ನಮ್ಮ ಈ ಮಾನವ ಜನ್ಮದ ಪ್ರಧಾನವಾದ ಶಿಖರಪ್ರಾಯವಾದ ಉದ್ದೇಶ ದೇವರ ಕಥಾಶ್ರವಣ, ಬದುಕಿನ ಸಾಧನೆ, ಭಗವಂತನ ಭಕ್ತಿಯನ್ನು ಹೊಂದೋದೇ ನಮ್ಮ ಬದುಕಿನ ಸಾಧನೆ. ಅದಕ್ಕೆ ನಿಮ್ಮ ಬದುಕು ಸಾಗುವಂತೆ ಆಗಲಿ ಅಂತ ಹೇಳ್ತಾ, ಪುರಂದರ ವಿಠಲನ ಆಗ ನೆನೆಯಲಿಲ್ಲ ಅಂದರೆ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಬಾಲ್ಯದಿಂದ ನೆನೆಯಬೇಕು, ಆವಾಗ ಆಗಲಿಲ್ಲ. ಈಗಲಾದರೂ ಮಾಡಿ. ದಾಸರು ಹೇಳ್ತಾರಲ್ಲ, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತಾರೆ. ಇನ್ನಾದರೂ ಒಳ್ಳೆ ಇಂಥ ಯೋಗ ಬಂದಿದೆ. ಎಲ್ಲ ರೀತಿ ತಮ್ಮನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಇಂಥ ಸಮರ್ಪಣೆಯ ಪ್ರಸಂಗದಲ್ಲಿ ಈ ಪುರಂದರದಾಸರ ಆರಾಧನೆ ಸಾರ್ಥಕ ಆಗಬೇಕು ಅಂದರೆ ನಾವು ಗುರುಗಳ ಮುಂದೆ ಹೇಳಬೇಕು, ಸ್ವಾಮಿಗಳೇ, ನಾವಿನ್ನು ಸಾಯೋ ತನಕ ಪ್ರತಿದಿನ ಒಂದು ದಿನವೂ ಶ್ರವಣ ಇಲ್ಲದೆ ನಮ್ಮ ಬದುಕು ಸಾಗಲ್ಲ. ದೇವರ ಕಥಾಶ್ರವಣ ಮಾಡಿ ಆ ಯೋಗವನ್ನು ನಮ್ಮ ಬದುಕಿನಲ್ಲಿ ಸ್ಥಿರ ಮಾಡಿಕೊಳ್ತೇವೆ ಅನ್ನೋ ಪ್ರತಿಜ್ಞೆ ಮಾಡಿದರೆ ಈ ತತ್ವಜ್ಞಾನದ ಇದು ತುಪ್ಪದ ಬಿಂದಿಗೆ ಆಗಬೇಕು. ಈಗ ಏನೇನು ಬಿಂದಿಗೆ ಆಗಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ. ನಮ್ಮ ತಲೆ ಒಳಗಡೆ ಏನಿದೆ ಅದು ಸೆಗಣಿ ಬಿಂದಿಗೆ. ಕೆಲವರು ಹೇಳ್ತಾರಲ್ಲ, ತಲೆಯಲ್ಲಿ ಸೆಗಣಿ ತುಂಬಿ ಅದೇನು ಅಂತ ಕೇಳ್ತಿರ್ತಾರೆ ಅವರು. ನಮ್ಮ ತಲೆ ಏನಾಗಬೇಕು? ತುಪ್ಪದ ಬಿಂದಿಗೆ ಆಗಬೇಕು. ತಲೆ ತುಂಬ ಜ್ಞಾನಾಮೃತ ಅನ್ನುವ ತುಪ್ಪ, ಅಧ್ಯಾತ್ಮದ ದೀಪ, ಅದನ್ನು ಬೆಳಗುವಂತಹ ದೀಪ ಸಾಧನೆಯ ತುಪ್ಪದ ಬಿಂದಿಗೆ ಈ ಶರೀರವಾಯಿತು ಅಂದರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತ ನನಗೂ ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮಧ್ವಲ್ಲಭ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.